ನಾನು ಈಗ ಸರಯೂ ನದಿಯ ತಟದಲ್ಲಿದ್ದೀನಿ. ಸರಯೂ ನದಿಯ ತಟದಲ್ಲಿಯೂ ಸಹಿತ ಈಗಾಗಲೇ ಪೂಜೆ ಪುನಸ್ಕಾರಗಳು ನಡೀತಿದ್ದಾವೆ. ನಾನು ನಿಮಗೆ ವಿಜುವಲ್ಸ್ ಗಳನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಯಾಕಂದ್ರೆ ನ್ಯೂಸ್ ಫಸ್ಟ್ ಕಳೆದ ಒಂದು ತಿಂಗಳನ್ನು ಸಹಿತ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಕೊಡುವಂತಹ ಕೆಲಸವನ್ನ ಮಾಡ್ತಿದೆ. ರಾಮಲಲ್ಲಾನ ಸಂಪೂರ್ಣವಾದಂತಹ ಮಾಹಿತಿಯನ್ನ, ಕ್ಷಣ ಕ್ಷಣದ ಮಾಹಿತಿಯನ್ನ, ಪ್ರಾಣ ಪ್ರತಿಷ್ಠಾಪನೆಯ ಏನಂದ್ರೆ ಗಳಿಗೆಯವರೆಗೂ ಸಹಿತ ನ್ಯೂಸ್ ಫಸ್ಟ್ ಇದೇ ರೀತಿಯಾದಂತಹ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡುತ್ತೆ. ರಾಮಲಲ್ಲನ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗಲಿರುವಂತಹ ಗಣ್ಯರಿಗೂ ಸಹಿತ ವಿಶೇಷವಾದಂತಹ ಗಿಫ್ಟ್ ಬರ್ತಾ ಇದೆ. ಅದು ಸಹಿತ ಕರುನಾಡಿನಿಂದ ಬರ್ತಾ ಇರುವಂತದ್ದು ಮತ್ತೊಂದು ಹೆಮ್ಮೆಯ ವಿಚಾರ. ಈಗಾಗಲೇ ಖ್ಯಾತ ಚಕ್ರಾರ್ತಿ ಕಲಾವಿದ ಸಚಿನ್ ಶಂಗೈ ಅವರ ಕೈಚಳಕದಲ್ಲಿ ರಾಮಲಲ್ಲಾ ಮೂರ್ತಿಗಳನ್ನ ಏನಂದ್ರೆ ಕೆತ್ತಲಾಗಿದೆ. ಒಂದೊಂದು ಮೂರ್ತಿಯನ್ನ ಕೆತ್ತಬೇಕು ಅಂದ್ರೂ ಸಹಿತ ಬರೋಬ್ಬರಿ 19 ಗಂಟೆಗಳ ಕಾಲಾವಕಾಶವನ್ನ ತೆಗೆದುಕೊಳ್ಳಲಾಗಿದೆ. ಕಲಾವಿದ ಸಚಿನ್ ಶಂಗೈ ಅವರ ನಿರಂತರ ಪ್ರಯತ್ನಕ್ಕೆ ಕೊನೆಗೂ ಸಹಿತ ಫಲ ಸಿಕ್ಕಿದೆ. ನಿನ್ನೆಯೇ ಈ ಎಲ್ಲಾ ಮೂರ್ತಿಗಳು ಸಹಿತ ಅಯೋಧ್ಯೆಗೆ ಬಂದು ತಲುಪಿದಾವೆ. ಶಿಲ್ಪಿ ಅರುಣ್ ಯೋಗಿರಾಜ್ ರೀತಿಯಲ್ಲೇ ಸಚಿನ್ ಶಂಗೈ ತನ್ನ ಕೈಚಳಕವನ್ನ ಬಾಲರಾಮನ ಸೃಷ್ಟಿಯಲ್ಲಿ ಏನಂದ್ರೆ ತೋರಿಸಿದ್ದಾರೆ. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಯೋಗಾಸನದ ವಿವಿಧ ಭಂಗಿಗಳನ್ನ ಚಾಕ ಪೀಸ್ ನಲ್ಲಿ ಬಿಡಿಸಿ ಗಿಫ್ಟ್ ಗಳನ್ನ ಸಹಿತ ನೀಡಲಾಗಿತ್ತು. ಅದರ ಜೊತೆಗೆ ನಾನು ಹೋಗುವುದಕ್ಕೆ ಆಗೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ, ಆದ್ರೆ ಈ ಒಂದು ಏನಂದ್ರೆ ಕಲೆ ಇದೆಯಲ್ಲ, ಈ ಕಲೆಯನ್ನ ಸಚಿನ್ ಶಂಗೈ ಅವರು ಏನ್ ಹೇಳಿದ್ದಾರೆ ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿ ನ್ಯೂಸ್ ಫಸ್ಟ್ ನಲ್ಲಿ. ಬಾಲರಾಮ ಅಲ್ಲಿ ಪ್ರತಿಷ್ಠಾಪಿಸಲಾಗುತ್ತೆ ಅಂತ ಸುದ್ದಿ ಇತ್ತಲ್ಲ ಒಂದು ಕೆಲವು ತಿಂಗಳಿಂದ. ಅದು ರಾಮಲಲ್ಲಾನೇ ಗರ್ಭಗುಡಿಯಲ್ಲಿ ಸೇರೋದು, ಅಂದರೆ ರಾಮಲಲ್ಲಾ ಅಂದರೆ ಬಾಲರಾಮನೇ ಸೇರೋದು ಅಂತ ಕನ್ಫರ್ಮ್ ಇತ್ತು. ಜೊತೆಗೆ ಬಟ್ ಅದು ಯಾವ ಥರ ಇರುತ್ತೆ ಅಂತ ನಿನ್ನೆನೇ ನಮಗೆ ಗೊತ್ತಾಗಿತ್ತು. ಜೊತೆಗೆ ನಮ್ಗೆ ಬಾಲಕೃಷ್ಣಂದಾದರೆ ನಮಗೆ ಸುಮಾರು ರೆಫರೆನ್ಸಸ್ಸು ಇಮೇಜಸ್ ಸಿಗುತ್ತೆ. ಬಾಲರಾಮಂದು ಕಷ್ಟ. ಆದರೂ 1-2-3 ಇಮೇಜ್ಗಳನ್ನ ರೆಫರ್ ಮಾಡಿ ಒಂದು ಆ್ಯನಿಮೇಟೆಡ್ ಒಂದು ಇಮೇಜ್ ಸಿಕ್ತು. ನಿಂತಿರ್ತಕ್ಕಂಥ ಧನುರ್ಧಾರಿ ಆಗಿರ್ತಕ್ಕಂಥ ರಾಮಂದು ಒಂದು ಸಿಕ್ತು. ಜೊತೆಗೆ ಆದರೆ ನನಗೆ ಬೇಕಾಗಿರ್ತಕ್ಕಂಥ ಮುಖ ಮತ್ತು ಧನಸ್ಸು ಹೇಗೆ ಹಿಡ್ದಿರ್ತಾರೆ ಅದನ್ನೆಲ್ಲ ನಾನು ಕೆಲವೊಂದು 2-3 ಪಿಕ್ಚರ್ಗಳನ್ನ ರೆಫರ್ ಮಾಡಿ ಅದನ್ನು ನಾನೊಂದು ಐಡಿಯಾ ನನಗೆ ಮಾಡಿಕೊಂಡೆ ಯಾವ ಥರ ಬರಬೇಕಿದು ಅಂತ. ಹಾಗೆ ನೀವು ನೋಡಿದ ಹಾಗೆ ಇಲ್ಲಿ 3/4 ಇಂಚು ಚಾಕ್ ಪೀಸ್, ನಾವು ಬ್ಲ್ಯಾಕ್ ಬೋರ್ಡ್ ಚಾಕ್ ಪೀಸ್, ಬ್ಲ್ಯಾಕ್ ಬೋರ್ಡ್ಗೆ ಏನೇನು ಯಾವ ಚಾಕ್ ಪೀಸ್ ಯೂಸ್ ಮಾಡ್ತೀವೋ ಅದೇ ಚಾಕ್ ಪೀಸ್, ಬಟ್ ಕಲರ್ ಚಾಕ್ ಪೀಸ್ ಅಷ್ಟೇ. 3/4 ಇಂಚ್ನಲ್ಲಿ ರಾಮಲಲ್ಲಾ ಮೂರ್ತಿಯನ್ನು ಕೆತ್ತಿದ್ದೀನಿ. ನೀವು ಹೇಳಿದಾಗೆ ಮುಖ ಮಾಡೋದೇ ಒಂದು ಚಾಲೆಂಜಿಂಗ್ ಆಗಿತ್ತು. ಆ ಮುಗ್ಧತೆ, ಆ ಲಾಸ್ಯ ಅದೆಲ್ಲ ಆ ಮುಖದಲ್ಲಿ ತರೋದೇ ಚಾಲೆಂಜಿಂಗು. ಸುಮಾರು 10-12 ಗಂಟೆ ಒಂದೊಂದಕ್ಕೂ ಸಮಯ ಹಿಡಿತು. ಇಂಥದ್ದು 6 ವಿಗ್ರಹಗಳನ್ನ ಮಾಡಿದ್ದೀನಿ. ಒಂದೊಂದಕ್ಕೆ 10-12 ಗಂಟೆ ಕಳೆದ 15 ದಿನದಿಂದ ಇದು ಮಾಡ್ತಾ ಬಂದಿದ್ದೀನಿ. ಈಗ ಇದನ್ನು ಅಯೋಧ್ಯೆಗೆ ಟ್ರಸ್ಟ್ಗೆ ಕಳಿಸ್ಕೊಡ್ತಾ ಇದ್ದೀನಿ. ಅಲ್ಲಿ ಅಯೋಧ್ಯ ಟ್ರಸ್ಟ್ನವರು ಪ್ರಾಣ ಪ್ರತಿಷ್ಠೆಗೆ ಕೂತ್ಕೊಳ್ಳುವಂಥ ಗಣ್ಯ ವ್ಯಕ್ತಿಗಳಿಗೆ ಅದನ್ನು ಉಡುಗೊರೆ ಥರ ಕೊಡುವಂಥ ಒಂದು ಯೋಚನೆ ಮಾಡಿದ್ದಾರೆ. ಸಾಧ್ಯವಾದರೆ ಪ್ರಧಾನಿ ಮೋದಿಯವರಿಂದ ಹಿಡಿದು ಯೋಗಿಜಿಯವರು, ಮೋಹನ್ ಭಾಗವತ್ ಅವರು ಅಲ್ಲಿ ಗರ್ಭಗುಡಿಯಲ್ಲಿ ಇರುವಂಥ ಪ್ರಾಣ ಪ್ರತಿಷ್ಠಾಪನೆ ಪೂಜಾ ಕೈಂಕರ್ಯದಲ್ಲಿ ತೊಡಗಿಸ್ಕೊಳ್ಳುವಂಥ ಗಣ್ಯರಿಗೆ ಇದನ್ನು ಉಡುಗೊರೆ ಕೊಡಬೇಕು ಅಂತ ಅವರು ಅಂದ್ಕೊಂಡಿದ್ದಾರೆ. ಇದು ಭಗವಂತನ ಕೃಪೆನೇ, ಶ್ರೀರಾಮನ ಆಶೀರ್ವಾದನೇ ಅನ್ಕೋಬೇಕು. ಯಾಕೆಂದರೆ ನಾನು ಮೊದಲು ಯೋಚನೆ ಮಾಡಿದ್ದು ಸರಿ, ಜಸ್ಟ್ ಈ ಅಕೇಶನ್ಗೆ, ಈ ಸಂದರ್ಭಕ್ಕೆ ಒಂದು ರಾಮಲಲ್ಲಾ ಮೂರ್ತಿ ನನ್ನ ಕಡೆ ಒಂದು ಪ್ರತಿ ಸಂದರ್ಭಕ್ಕೂ ಮಾಡೋ ಥರ ಈ ಸಂದರ್ಭಕ್ಕೂ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದು. ಆದರೆ ನಂತರ ಯೋಚನೆ ಬಂತು ಇದನ್ನು ಅಲ್ಲಿಗೆ ಅಯೋಧ್ಯೆಗೆ ಯಾಕೆ ಕಳಿಸ್ಬಾರ್ದು ಅಂತ. ಅದು ಅವ್ರು ಒಪ್ಕೊಂಡು ಕಳಿಸಿ ಅಂತಂದಿದ್ದು ಅವರ ಆಶೀರ್ವಾದದಿಂದನೇ, ಧನ್ಯತಾ ಭಾವ ಅದು. ಈ ಮೂಲಕ ನಾನು ಪರೋಕ್ಷವಾಗಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಅನ್ನೋದೇ ಖುಷಿ. ಅಯೋಧ್ಯೆಗೂ ರಾಮ ಮಂದಿರಕ್ಕೂ ಅವಿನಾಭಾವ ಸಂಬಂಧ, ಹಾಗಾಗಿ ಕರ್ನಾಟಕಕ್ಕೂ ಮತ್ತೆ ಏನಂದ್ರೆ ಅಯೋಧ್ಯೆಗೂ ಅವಿನಾಭಾವ ಸಂಬಂಧ. ಈ ಬಗ್ಗೆ ಏನಂದ್ರೆ ನಮ್ಮ ವಿಜಯ್ ಅವರು ಮಾಹಿತಿಯನ್ನು ಕೊಡ್ತಾರೆ. ವಿಜಯ್, ಈ ಬಗ್ಗೆ ಏನ್ ಹೇಳ್ತೀರಾ? ಜಗದೀಶ್, ನೀವು ಹೇಳ್ದಂಗೆ ಈಗಿಂದ ಅಲ್ಲ, ರಾಮಾಯಣದ ಕಾಲದಿಂದ ಕೂಡ ಅಷ್ಟೇ ಕರ್ನಾಟಕಕ್ಕೂ ರಾಮನಿಗೂ ಅವಿನಾಭಾವ ಸಂಬಂಧ. ಅದು ಈಗ ಮುಂದುವರಿತಾ ಬರ್ತಾ ಇದೆ. ಸೊ 10 ಕನ್ನಡಿಗರ ಕೊಡುಗೆಯನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬಹುದು. ಒಂದು ಪ್ರಮುಖವಾಗಿ ಟ್ರಸ್ಟ್ನ ಸದಸ್ಯರಾಗಿರುವಂಥದ್ದೇ ಪೇಜಾವರ ಶ್ರೀಗಳು.
ಈ ರಾಮ ಮಂದಿರ ನಿರ್ಮಾಣ ಮತ್ತು ಅಲ್ಲಿ ಮೊದಲಿಗೆ ರಾಮಲಲ್ಲನನ್ನ ಪ್ರತಿಷ್ಠಾಪನೆ ಮಾಡಿದ್ದು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರ ಕೊಡುಗೆ ಬಹಳ ದೊಡ್ಡದಿದೆ. ಈಗಿರುವಂತಹ ಶ್ರೀಗಳು ಕೂಡ ಅದನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಈ ಹಿಂದೆ ಇದ್ದಂತಹ ಶ್ರೀಗಳು ಕೂಡ ಮಹತ್ವವಾದಂತಹ ಕೊಡುಗೆಯನ್ನು ಆ ವಿಚಾರದಲ್ಲಿ ಕೊಟ್ಟಿದ್ದಾರೆ. ಇನ್ನು ಎರಡನೆಯದ್ದು, ಎಲ್ರಿಗೂ ಈಗಾಗಲೇ ಗೊತ್ತಿರುವ ಹಾಗೆ ಕನ್ನಡಿಗರ ಅತಿ ದೊಡ್ಡ ಸಂಭ್ರಮ ಏನಪ್ಪಾ ಅಂತಂದ್ರೆ, ಅಲ್ಲಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗೊಂಡು ಈಗ ಪ್ರಾಣಿ ಪ್ರತಿಷ್ಠಾಪನೆಗೆ ಸಿದ್ಧ ಆಗಿರುವಂತಹ ರಾಮಲಲ್ಲನ ಮೂರ್ತಿಯನ್ನ ಕೆತ್ತನೆ ಮಾಡಿರುವಂಥದ್ದು ನಮ್ಮ ಕನ್ನಡಿಗ ಮೈಸೂರಿನ ಅರುಣ್ ಯೋಗಿರಾಜ್ ಅನ್ನುವಂಥವ್ರು. ಕನ್ನಡಿಗರಿಗೆ ಅದು ಮತ್ತೊಂದು ಹೆಮ್ಮೆ, ಕರ್ನಾಟಕದಿಂದ ಇದು ಮತ್ತೊಂದು ಕೊಡುಗೆ ಅಂತ ಹೇಳ್ಬಹುದು. ಇನ್ನು ಮುಂದುವರೆದ ಹಾಗೆ ಆ ಸಿಕ್ಕಂಥ ಕೃಷ್ಣ ಶಿಲೆ ಇದೆಯಲ್ಲ, ಅದು ರವಾನೆ ಆಗಿರೋದು ಕರ್ನಾಟಕದಿಂದಲೇ. ಮೈಸೂರಿನ HD ಕೋಟೆ ತಾಲೂಕಿನ ಜಮೀನೊಂದರಲ್ಲಿ ಸಿಕ್ಕಂತಹ ಕೃಷ್ಣ ಶಿಲೆ ಅದು. ಇನ್ನು ಉಳಿದ ಹಾಗೆ ಸಾಕಷ್ಟು ಕೊಡುಗೆಗಳು, ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿ ಇದೆ. ಪ್ರಮುಖವಾದಂತಹ ಕೊಡುಗೆಗಳು ಇದಿಷ್ಟು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.